ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರಾದ್ಧಾಂತವನ್ನೇ ನಡೆಸಿದೆ. ಈಗಾಗಲೇ ಸಚಿವರು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ನಡೆಸಿದ್ದಾರಾದರೂ ಕೂಡ ಮಹಿಳೆಯರು ನಿಗಿ ಅಂತಿದ್ದಾರೆ. ನಮಗೆ ಗ್ಯಾರಂಟಿ ಬೇಡ, ನೀವು ಕೊಡೋ ದುಡ್ಡು ಬೇಡ, ರೇಷನ್ ಕಾರ್ಡ್ ಕೊಡಿ, ನಾವು ರೇಷನ್ ತಗೊಳ್ತೀವಿ ಸಾಕು ಅಂತಿದ್ದಾರೆ. ಬಿಜೆಪಿ ನಾಯಕರು ಸಹ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಮಹಿಳೆಯರು ಕಣ್ಣೀರಿಡ್ತಾ ತಮ್ಮ ಸಮಸ್ಯೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಜಯನಗರದ ಪುಟ್ಟಯ್ಯನಪಾಳ್ಯದಲ್ಲಿ ತಮ್ಮ ಗೋಳಾಟವನ್ನ ಮಹಿಳೆಯರು ತೋರ್ಪಡಿಸಿದ್ದಾರೆ. ಅತ್ತ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತೆ. ರೇಷನ್ಗಾಗಿ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ಜನ ನಿಂತಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಹಣವನ್ನ ಪಡಿಬೇಕು ಅಂದ್ರೂ ಕೂಡ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಕಡೆ ರೇಷನ್ ಪಡಿಬೇಕು ಅಂದ್ರೂ ಈ ಸಮಸ್ಯೆ. ಎಲ್ಲಿಗೆ ಬಂದು ನಿಂತಿದೆ ನೋಡಿ ಸರ್ಕಾರದ ವ್ಯವಸ್ಥೆ. ಅದ್ರ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಪಿಎಲ್ ಪರಿಷ್ಕರಣೆ ವಿರುದ್ಧ ವ್ಯಾಪಕ ಆಕ್ರೋಶ. ನಮಗೆ ಗೃಹಲಕ್ಷ್ಮಿ ಫ್ರೀ ಬಸ್ ಬೇಡ, ರೇಷನ್ ಮಾತ್ರ ಕೊಡಿ ಪ್ಲೀಸ್. ಹೌದು, ಬಿಪಿಎಲ್ ಕಾರ್ಡ್ ಅವೈಜ್ಞಾನಿಕ ಪರಿಷ್ಕರಣೆ ವಿರುದ್ಧ ಬೆಂಗಳೂರು ಜನ ರೊಚ್ಚಿಗೆದ್ದಿದ್ದಾರೆ. ಯಾರಿಗೂ ಆತಂಕ ಬೇಡ ಅಂತ ಸರ್ಕಾರ ಹೇಳಿದ್ರೂ ಕೂಡ ಬಿಪಿಎಲ್ ಕಾರ್ಡ್ ವಂಚಿತರಾಗಿರೋ ಬೆಂಗಳೂರಿನ ಬಡವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಂಗಳೂರಿನ ಜಯನಗರದ ಪುಟ್ಟಯ್ಯನಪಾಳ್ಯದಲ್ಲಿ ಅನ್ಯಾಯಕ್ಕೊಳಗಾದವರ ಕುಟುಂಬವನ್ನ ಬಿಜೆಪಿ ನಿಯೋಗ ಭೇಟಿಯಾದಾಗ ಆಕ್ರೋಶ ಭುಗಿಲೆದ್ದಿದೆ. ಕಾರ್ಡ್ ವಂಚಿತ ಅರ್ಹ ಫಲಾನುಭವಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಾನ್ ಮನೆ ಕೆಲಸ ಮಾಡ್ತೀನಿ ಸರ್, ಮಕ್ಕಳು ಇಬ್ರು ಗಂಡ್ಮಕ್ಳು ಬೇರೆ ಇದಾರೆ, ಯಾವನು ಊಟ ಹಾಕಲ್ಲ ನಮಗೆ. ಈ ರೇಷನ್ ಕಾರ್ಡ್ ತಗೊಂಡ್ ನಮ್ ಜೈದಾವಾಗೆಲ್ಲ ಹೋಗ್ತೀವಿ. ನಮ್ಗ ಕಾರ್ಡ್ ಬೇಕಪ್ಪ, ನಮ್ ಜೀವನ ನಡೆಯೋದು ಇದ್ರಲ್ಲಿಂದ. ರೇಷನ್ ಕೊಟ್ಟಿಲ್ಲ ಸರ್, ನಾನು ಇರೋದು ಒಬ್ಳೇ ಇದ್ದೀನಿ, ನನಗೆ ಬೇಕು ರೇಷನ್ ಕಾರ್ಡ್ಗೆ. ನಮಗೆ ಗೃಹಲಕ್ಷ್ಮಿ ಫ್ರೀ ಬಸ್ ಸೌಲಭ್ಯಗಳು ಬೇಡ, ನಿಮಗೆ ಗ್ಯಾರಂಟಿ ಸ್ಕೀಮ್ ಕೊಡಲು ಸಾಧ್ಯವಾಗದಿದ್ರೆ ನಿಲ್ಲಿಸಬಿಡಿ, ಆದ್ರೆ ಯಾವುದೇ ಕಾರಣಕ್ಕೂ ಪಡಿತರ ನೀಡೋದನ್ನ ನಿಲ್ಲಿಸಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಬಿಪಿಎಲ್ ಕಾರ್ಡ್ ಅನರ್ಹದಿಂದ ರೇಷನ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ. ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ ಸರ್, ನಮ್ ಬೇಕಾಗಿರೋದು ರೇಷನ್ ಕಾರ್ಡ್. ಬಸ್ ಫ್ರೀ ಬೇಡ, ಏನ್ ಸಲಹೆನೂ ಬೇಕಾಗಿಲ್ಲ. ಅವ್ರು ಕೊಡೋ ದುಡ್ಡಿನಲ್ಲಿ ನಮ್ ಸಂಸಾರ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು ಬಿಪಿಎಲ್ ಕಾರ್ಡ್. ಹುಷಾರ್ ಇಲ್ದಿರ ಆಗೋ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ, ಅವಾಗ ಒಂದು 2.5 ಲಕ್ಷ ಅದರಿಂದ ಸಬ್ಸಿಡಿ ಕೊಡ್ತಾರೆ. ಅದೆಲ್ಲ ಇಲ್ಲ ಅಂದ್ಮೇಲೆ ನಮ್ಗೇನಿಗೆ ಬಿಪಿಎಲ್ ಕಾರ್ಡ್ ಹೇಳಿ? ನಾವು ತಗೊಳ್ತಾ ಇರೋದು 15 ವರ್ಷದಿಂದ ನಾನು ಅಕ್ಕಿ ತಗೊಳ್ತಾ ಇರೋದು ಸರ್. ನಾವು ನಮ್ಮ ಮನೆಯಿಂದ ಬಂದು ಚೆಕ್ ಮಾಡಿನೇ ನಮಗೂ ರೇಷನ್ ಕಾರ್ಡ್ ಕೊಟ್ಟಿರೋದು ಸರ್. 40 ವರ್ಷದಿಂದ ಇದ್ದ ಕಾರ್ಡ್ ಇಲ್ಲ. ಕಾರ್ಡ್ ಕಳೆದುಕೊಂಡವರು ಬಡವರು. ಇನ್ನು ಜಯನಗರದ ಅರಸು ಕಾಲೋನಿಯಲ್ಲೂ ಕೂಡ ಕಾರ್ಡ್ ಕಳೆದುಕೊಂಡವರು ಕಣ್ಣೀರಿಟ್ಟಿದ್ದಾರೆ. 40 ವರ್ಷದಿಂದ ಸೌಲಭ್ಯ ಪಡೆಯುತ್ತಿದ್ದವರು ಸೌಲಭ್ಯ ವಂಚಿತರಾಗಿದ್ದಾರೆ. ನಾವು ಅನ್ನ ತಿನ್ನೋದು ಬಿಟ್ಟು ಏನ್ ತಿನ್ನೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವನ್ 40 ವರ್ಷ ಮೇಲೆ ಆಯ್ತು, ಯಾವಾಗಿಂದ ಇದೀವಿ. ಲಂಚ ಕೊಟ್ಟು ತಗೊಂಡಿಲ್ಲ ನಾನು, ಅಷ್ಟು ಕಷ್ಟಪಟ್ಟೆ 50 ಪೈಸಾ ಗೌರ್ಮೆಂಟ್ ರೂಲ್ ಪ್ರಕಾರ ನಾನು ಕೊಟ್ಟು ಈ ಕಾರ್ಡ್ ತಗೊಂಡಿರೋದು. ನಾನು ಬೀದಿಗೆ ಬಿಸಾಕಕ್ಕೆ ತಗೊಂಡಿಲ್ಲ. ಇದು ನಮಗೆ ಈ ತರ ಮಾಡಿದರೆ ಕಾರ್ಡು ಇವತ್ತು ತಿಂಗಳಿಗೆ ಕೊಟ್ಟಿದ್ರು, ಈ ತಿಂಗಳು ಕೊಟ್ಟಿಲ್ಲ ನಮಗೆ ಅಕ್ಕಿನ. ನಾವು ತುಂಬಾ ಬಡವರು, ಏನು ಇಲ್ಲ ನಮಗೆ. ಯಜಮಾನ್ರು ನೋಡಿರಿ ಹಿಂಗೆ ಈ ತರ ಕಾಲ್ ನೋಡು ಇವಾಗಿದೆ ಅವರಿಗೆ, ಯಾವ್ದು ಇದಿಲ್ಲ ನಮಗೆ. ತುಂಬಾ ಬಡವರು ನಾವು. ಅದಕ್ಕೆ ನಾವು ಕೇಳ್ಕೊಂತ ಇರೋದು ಇವಾಗ ನಮ್ಗೆ ರೇಷನ್ ಕಾರ್ಡ್ ಬೇಕು ಇವಾಗ. ಸರ್ಕಾರದ ಬೇಕಾಬಿಟ್ಟಿ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರದ್ದಾಗಿರೋ ಕಾರ್ಡ್ಗಳನ್ನ ಮತ್ತೆ ವಾಪಸ್ ಕೊಡದಿದ್ರೆ ಪ್ರತಿಭಟನೆ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಅನ್ನಭಾಗ್ಯ ಅಂತೇಳಿ ಕನ್ನಭಾಗ್ಯವನ್ನ ಕೊಟ್ಟಿದ್ದಾರೆ. ಈಗ ಯಾವ ಸರ್ಕಾರ ತಿನ್ನಕ್ಕೆ ಅನ್ನ ಕೊಡಬೇಕು, ಇವತ್ತು ಅದೇ ಸರ್ಕಾರ ಅನ್ನವನ್ನ ಕದಿಯೋ ಕೆಲಸ ಮಾಡಿ ರದ್ದು ಮಾಡಿರೋಂತ ಕಾರ್ಡು ಅವ್ರಿಗೆ ರೇಷನ್ ಕೊಡಬೇಕು. ಈ ತಿಂಗಳದ ರೇಷನ್ ಅವ್ರಿಗೆ ಸಿಗಬೇಕು. ಅದು ಮಾಡ್ತೀರಿ, ಇಲ್ಲ ಅಂದ್ರೆ ಸರ್ಕಾರದ ಎಲ್ಲ ಆಫೀಸ್ಗಳು ಬೀಗ ಹಾಕ್ಬಿಡ್ತೀರಿ. ವಿಧಾನಸೌಧಕ್ಕೆ ಫಸ್ಟ್ ಬೀಗ ಹಾಕ್ತೀರಿ. ಅನ್ನ ಭಾಗ್ಯ ಅಂತ ಹೇಳಿ ಬಹಳ ದೊಡ್ಡದಾಗಿ ಮಾತನಾಡೋರು ಇವತ್ತು ಹಸುವಿನ ಭಾಗ್ಯ ಕೊಡ್ತಾ ಇದ್ದಾರೆ. ಅನ್ನವನ್ನ ಕಸ್ಕೊಳ್ಳುವಂತ ಕೆಲಸ ಈ ಬಿಪಿಎಲ್ ಕಾರ್ಡ್ ರದ್ದಾತಿಂದ ಅತ್ಯಂತ ಕಟ್ಕಡೆ, ಅತ್ಯಂತ ಸ್ಲಮ್ನಲ್ಲಿರುವಂತ ಒಂದು ಮನೆಯಲ್ಲಿ ಒಬ್ರು ವಾಸ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋರು ತಿಂಗಳಿಗೆ 3,000 2,000 ತಗೊಳ್ಳೋರ ಬಿಪಿಎಲ್ ಕಾರ್ಡ್ ರದ್ದಾಗಿ. ಒಂದು ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ ನಾವು ನೋಡೇ ಇಲ್ಲ. ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ವರ್ ಪ್ರಾಬ್ಲಮ್. ರೇಷನ್ಗಾಗಿ ಬೆಳಗ್ಗಿನಿಂದಲೇ ಕ್ಯೂ.
ಬಿಪಿಎಲ್ ಕಾರ್ಡ್ ರದ್ದು ಗೊಂದಲದ ಬೆನ್ನಲ್ಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಶುರುವಾಗಿದೆ. ವಿನಾಯಕ ನಗರದ ಸಿಂಗಾಪುರ ಮುಖ್ಯ ರಸ್ತೆಯ ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಬೆಳಗಿನ ಜಾವ 4 ಗಂಟೆಯಿಂದಲೇ ಪಡಿತರ ಪಡೆಯಲು ಕ್ಯೂ ನಿಂತಿದ್ದಾರೆ. 1 ವಾರದಿಂದ ಅಲೆದಾಡಿದ್ರೂ ಅಕ್ಕಿ ಸಿಕ್ಕಿಲ್ಲ. ಹಾಗೂ ನಮ್ಮ ಕಾರ್ಡ್ ಎಲ್ಲಿ ರದ್ದಾಗುತ್ತೋ ಅನ್ನೋ ಗೊಂದಲದಲ್ಲಿಯೇ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಪಡೆಯಲು ಬರ್ತಿರೋ ದೃಶ್ಯ ಎದ್ದು ಕಾಣ್ತಿತ್ತು. ಬಿಪಿಎಲ್ ಕಾರ್ಡು ರದ್ದು ಗೊಂದಲದ ಬೆನ್ನಲ್ಲೇ ಇದೀಗ ಸರ್ವರ್ ಸಮಸ್ಯೆ ಕೂಡ ಕಾಡ್ತಾ ಇದೆ. ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಇದು ಸಿಂಗಾಪುರ ಮುಖ್ಯ ರಸ್ತೆ. ಇದು ವಿನಾಯಕ ನಗರದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮುಂದೆ ಜನ ಇದೀಗ ಕ್ಯೂ ನಿಂತು ಅಕ್ಕಿಯನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೂ ಕೂಡ ಇಲ್ಲೇ ನಿಂತ್ಕೊಂಡಿದ್ದಾರೆ. ಹಾಗಿದ್ರು ಕೂಡ ಇನ್ನೂ ಕೂಡ ಅವರು ಅಕ್ಕಿಯನ್ನ ಪಡೆಯೋದಕ್ಕೆ ಆಗಿಲ್ಲ. ಸರ್ವರ್ನ ಸಮಸ್ಯೆ ಕಾಡ್ತಾ ಇದೆ. ಬೆಳಗಿನ ಜಾವ 4 ಗಂಟೆಯಿಂದಲೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಕೆಲಸಗಳನ್ನ ಬಿಟ್ಟು ಕಳೆದ 3 ದಿನಗಳಿಂದಲೂ ಕೂಡ ಅವರು ಅಕ್ಕಿಯನ್ನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಆದ್ರೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅವರಿಗೆ ಅಕ್ಕಿ ಪಡೆಯೋದಕ್ಕೆ ಆಗ್ತಾ ಇಲ್ಲ. ಒಟ್ನಲ್ಲಿ ಬಿಪಿಎಲ್ ಕಾರ್ಡ್ ಅವಾಂತರದಿಂದ ಜನ ಶಾಕ್ಗೆ ಒಳಗಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನಿಯತಿಗೆ ಬೆಲೆ ಇಲ್ಲ ಅಲ್ವಾ? ಅದು ಹೌದು. ಒಟ್ಟಲ್ಲಿ ಜನ ನೆಮ್ಮದಿಯಾಗಿರ್ಬಾರ್ದು. ಇಲ್ಲ, ಯಾಕೆ ಹೇಳಿದೆ ಅಂದ್ರೆ ನಿಯತ್ತಿಗೆ ಅಂತಂದ್ರೆ ನಿಜವಾಗ್ಲೂ ಸಂಬಳ ತಗೊಳ್ಳುವಂತವನು 10,000 15, ಈಗ ಅವ್ರ ನಿಯಮದ ಪ್ರಕಾರ 10,000 ಇದೆ. 15,000 ರೂಪಾಯಿ ಸಂಬಳ ತಗೊಳ್ಳೋನು ಅವನ ಪ್ರಕಾರ ಅವನು ದುಡ್ಡನ್ನು ಕಟ್ತಾನೆ, ಎಲ್ಲೋ ಕೆಲಸ ಮಾಡೋನು, ಪ್ರೈವೇಟ್ ಅಲ್ಲೂ ಎಲ್ಲ ಕೆಲಸ ಮಾಡ್ತಾನೆ. ಈಗ ಅವನೇನಾಗ್ತಾನೆ, ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಬಂದ್ಬಿಟ್ಟ, ರೆಡಿ ಡೆಸ್ಕ್ ಕಟ್ ಆಗುತ್ತೆ, ಅವನಿಗೆ BPL ಕಾರ್ಡ್ ರದ್ದಾಗ್ಬಿಡ್ತು. ಈಗ ಬರೀ ಕ್ಯಾಶ್ ವ್ಯವಹಾರ ಮಾಡೋರು ಇದಾರಲ್ಲ, ಹೈಯೆಸ್ಟ್ BPL ಕಾರ್ಡನ್ನು ಹೊಂದಿರೋರು ಅವರೇ ಇದ್ದಾರೆ. ಕ್ಯಾಶ್ ವ್ಯವಹಾರ ಜಾಸ್ತಿ ಅವ್ರದ್ದು ಬಿಸ್ನೆಸ್. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಎಲ್ಲಿಂದ ಬಂತು? ಬರೋದೇ ಇಲ್ಲ. ಅದಕ್ಕೆ ಅವ್ರು ಕಾಣಿಸ್ತಾ ಅವ್ರ ಕಾರ್ಡೇ ಕಾಣ್ತಾ ಇಲ್ವಲ್ಲ. ಬೀಳ್ತಾ ಇರೋದು ಯಾರಿಗೆ? ಪಾಪ ನಿಯತ್ತಾಗಿಟ್ಕೊಂಡು ಕಟ್ಕೊಂಡು ಓಡಾಡ್ತಾ ಇರೋರು ಬಿತ್ತು ಅವರಿಗೆ ಕಾರ್ಡ್ ರೇಟು. ಅದಕ್ಕೆ ಒಂದೊಂದ್ಸಲ ಅನಿಸ್ಬಿಡುತ್ತೆ, ನಿಯತ್ತಾಗಿ ಇರಬೇಕಾ ಬೇಡವಾ ಅಂತ ಹೇಳಿ. ಇದ್ರೆ ಒಂದು ರೀತಿಯಾಗಿ, ಇಲ್ಲದೆ ಇರೋದು ಒಂದು ರೀತಿಯಾಗಿ. ಬಟ್ ಮನಸ್ಸು ಒಪ್ಕೋಬೇಕಲ್ಲ. ಅವ್ರಿಗೆ ಒಪ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆಮೇಲೆ ನನ್ಗೆ ಯಾವಾಗಲೇ ಹೇಳ್ತಾ ಇದ್ರು ಸರ್ವರ್ ವಿಚಾರದಲ್ಲಿ, ಈ ಸರ್ಕಾರದವ್ರು ಈ ಸರ್ವರ್ಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನ ಒಂದ್ಸಲ ಲೆಕ್ಕ ತೆಗಿಬೇಕಾಗಿದೆ. ನಿಜವಾಗ್ಲೂ ಸರ್ವರ್ ಪ್ರಾಬ್ಲಮ್ ಅಥವಾ ದುಡ್ಡು ಸುರಿತಾ ಇದಾರ ಅಥವಾ ಇವ್ರು ಆ ರೀತಿಯಾಗಿ ಡ್ರಾಮಾ ಮಾಡ್ತಾರ ಅಂತ ಹೇಳಿ. ಯಾಕೋ ಅದು ಡೌಟ್ ಬರುತ್ತಪ್ಪ. ಒಂದ್ಸಲ ಚೆಕ್ ಮಾಡ್ಬೇಕು ಸರ್ವರಿಗೆ ನಿಜವಾಗ್ಲೂ ದುಡ್ಡು ಎಷ್ಟು ಖರ್ಚು ಮಾಡ್ತಾ ಇದಾರೆ ಅಂತ ಹೇಳಿ.